ಅಖಿಲ ಕರ್ನಾಟಕ ರೈತ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ನಡೆದಂತಹ ಬೃಹತ್ ಪ್ರತಿಭಟನೆ ವಿಷಯ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಮುಸ್ಕಿನ ಜೋಳದ ದರ ತೀವ್ರ ಕುಸಿತಗೊಂಡಾಗ ರೈತರು ತುಂಬಾ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ ಸಂದರ್ಭದಲ್ಲಿ ಸರ್ಕಾರ ಮುಸ್ಕಿನ ಜೋಳವನ್ನು ಬೆಂಬಲ ಬೆಲೆ ಅಡಿಯಲ್ಲಿ ಖರೀದಿಸಬೇಕು ಅಂತೇಳಿ ನಾವು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಿದಾಗ ಮಾನ್ಯ ಬಾಗೇಪಲ್ಲಿಯ ಶಾಸಕರನ್ನು ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದ ಎಂ ಸುಧಾಕರ್ ಅವರನ್ನ ನಾವು ಒತ್ತಾಯಿಸಿದಾಗ ಜಿಲ್ಲಾಧಿಕಾರಿಗಳ ಜೊತೆಗೂಡಿ ಸರ್ಕಾರದ ಮೇಲೆ ಒತ್ತಾಯ ತಂದು ಇವತ್ತು 1,24,000 ಕ್ವಿಂಟಾಲನ್ನು ಖರೀದಿ ಮಾಡಲಿಕ್ಕೆ ಸರ್ಕಾರ ಬೆಂಬಲ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಅಡಿಯಲ್ಲಿ ತೀರ್ಮಾನ ಮಾಡಿದೆ. ಅದಕ್ಕಾಗಿ ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಮಾನ್ಯ ಶಾಸಕರಾದ ಸುಬ್ಬಾರೆಡ್ಡಿಯವರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಎಂ ಸುಧಾಕರ್ ಸಾಹೇಬರಿಗೆ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಅಖಿಲ ಕರ್ನಾಟಕ ರೈತ ಸಂಘಟನೆ ಮತ್ತು ಯುವಜನ ಕಾಂಗ್ರೆಸ್ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. 70,000 ಹೆಕ್ಟೇರ್ಗಿಂತ ಅಧಿಕ ಮೆಕ್ಕೆಜೋಳ ಮುಸ್ಕಿನ ಜೋಳವನ್ನ ಬೆಳೆದಿದ್ದನ್ನು ನಾವು ನೋಡಿದ್ದೀವಿ. ಆದ್ರೆ ಇತ್ತೀಚಿನ ಈ ವರ್ಷದಲ್ಲಿ ಸ್ವಲ್ಪ ಮಳೆ ಚೆನ್ನಾಗಿ ಬಿದ್ದ ಕಾರಣ ಒಳ್ಳೆ ಫಸಲುಗಳನ್ನ ಬಂದಿತ್ತು. ಆದರೆ ದಲ್ಲಾಳಿಗಳ ಹಾವಳಿ ಮತ್ತು ದಲ್ಲಾಳಿಗಳ ಕುತಂತ್ರಗಳಿಂದ ದರ ತೀವ್ರವಾಗಿ ಕುಸಿದುಕೊಂಡು 1,500-1,400 ದಲ್ಲಾಳಿಗಳು ರೈತರ ಹತ್ರ ಖರೀದಿಸುವಂತ ಒಂದು ವಂಚನೆಯ ಜಾಲವನ್ನ ನಾವು ನೋಡ್ತಾ ಇದ್ದೀವಿ ಇಡೀ ಜಿಲ್ಲೆಯಲ್ಲಿ. ಇದನ್ನ ಪ್ರತಿಭಟಿಸಿ ನಾವು ಕಳೆದ 15ನೇ ತಾರೀಕು ಸುಮಾರು 1,000ಕ್ಕೂ ಅಧಿಕ ರೈತರನ್ನ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಅಖಿಲ ಕರ್ನಾಟಕ ರೈತ ಸಂಘಟನೆ ವತಿಯಿಂದ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ನಾವು ಮಾಡಿದ್ವಿ. ಅಂದು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಚರ್ಚೆ ಮಾಡಿಕೊಂಡು MLA ಸುಬ್ಬಾರೆಡ್ಡಿ ಅವರು 3 ಸೇರಿ ಚರ್ಚೆ ಮಾಡಿಕೊಂಡು ನಮ್ಮ ಒಂದು ಪ್ರತಿಭಟನೆಯ ಕೂಗನ್ನ ಸ್ವೀಕರಿಸಿ ನಮ್ಮ ರೈತರ ಕಷ್ಟವನ್ನು ಅರ್ಥಕೊಂಡು ಸರ್ಕಾರದಲ್ಲಿ ಒತ್ತಾಯ ಮಾಡಿ ಸರ್ಕಾರದ ಮುಖಾಂತರ ಖರೀದಿಗೆ ಇವತ್ತು ಮುಂದಾಗಿದೆ. ಇದು ಖರೀದಿಯ ವಿಧಾನ ಇವತ್ತು ಒಂದು ಯೋಜನೆ ತಾತ್ಕಾಲಿಕವಾಗಿ ಆದಾಗ ಸರ್ಕಾರಗಳು ಜಾರಿ ಮಾಡುವಂತ ಒಂದು ಯೋಜನೆಗಳು ಯಾವಂದ್ರೆ ಮಾರುಕಟ್ಟೆ ಮಧ್ಯ ಪ್ರವೇಶ ಯೋಜನೆ ಸ್ಕೀಮ್ ಅಂತ ಹೇಳಿ ಕರೀತಾರೆ. ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್ ಅಂತ ಹೇಳಿ ಆ ಯೋಜನೆ ಅಡಿಯಲ್ಲಿ ಇವತ್ತು 2,150 ರೂಪಾಯಿಗೆ ಒಂದು ಕ್ವಿಂಟಾಲ್ಗೆ ನಿಗದಿಪಡಿಸಿ ಸರ್ಕಾರ ಮಾರಾಟ ಮಹಾಮಂಡಲಗಳ ಮುಖಾಂತರ ಖರೀದಿಸುವಂತದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 1,24,000 ಕ್ವಿಂಟಾಲ್ ಅಂತೇಳಿ ಸರ್ಕಾರ ಆದೇಶ ಹೊರಡಿಸಿದೆ. ಆ 1,24,000 ಕ್ವಿಂಟಾಲನ್ನ ಬಾಗೇಪಲ್ಲಿ ಇರುವಂತಹ APMCಯಲ್ಲಿ ಮತ್ತು ಗೌರಿಬಿದನೂರಿನಲ್ಲಿರುವ APMC ಕಳಿಸಿದೆ, ಆದೇಶ ಮಾಡಿ ಕಳಿಸಿದೆ. ಸೊ ಇದು ಇವತ್ತು ಈ ಒಂದು ಪ್ರತಿಭಟನೆ ಯಶಸ್ವಿ ಆಗಲಿಕ್ಕೆ ಮತ್ತು ಈ ಬೇಡಿಕೆ ಈಡೇರಲಿಕ್ಕೆ ಮುಖ್ಯ ಕಾರಣಕರ್ತರು ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರು ಮತ್ತು ಸುಧಾಕರ್ ಸಾಹೇಬರು, ಜಿಲ್ಲಾಧಿಕಾರಿಗಳು 3 ಸೇರ್ಕೊಂಡು ನಮ್ಮ ಒಂದು ರೈತರಿಗೆ ಒಂದು ಒಳ್ಳೆ ಇದನ್ನ ಕೊಟ್ಟಿದ್ದಾರೆ. ಸೊ ಅದರಿಂದ ನಾವು ಅಖಿಲ ಕರ್ನಾಟಕ ರೈತ ಸಂಘಟನೆ ಮತ್ತು ಯುವಜನ ಕಾಂಗ್ರೆಸ್ನಿಂದ ಧನ್ಯವಾದಗಳನ್ನ ತಿಳಿಸ್ತೇವೆ. ಮತ್ತೆ ಮಾನ್ಯ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಏನೋ ಒಂದು ದೊಡ್ಡ ಆಶ್ವಾಸನೆಯನ್ನ ಭಾರತ ದೇಶದ ರೈತರಲ್ಲಿ ಮೂಡಿಸಿದ್ರು. ಯಾವ ಆಶ್ವಾಸನೆ? ರೈತರ ಆದಾಯವನ್ನು ನಾವು ದ್ವಿಗುಣಗೊಳಿಸಿದ ಸಾವನ್ನು ಕಂಡಂತಹ ದೆಹಲಿ ರೈತರ ಹೋರಾಟವನ್ನು ಅದಕ್ಕಿದ್ದ ಯಶಸ್ಸು ನರೇಂದ್ರ ಮೋದಿ ಸಿಕ್ಕುತ್ತೆ. ನಾವು ಇವತ್ತು ಅದನ್ನೇ ಹೇಳ್ತಾ ಇದ್ದೀವಿ. ಈ ರೀತಿಯಾದಂತ ತಾತ್ಕಾಲಿಕ ಯೋಜನೆಗಳು ಬೇಡ ಅಂತೇಳಿ ಬೆಂಬಲ ಬೆಲೆ ಕಾಯ್ದೆಯಾಗಿ ಜಾರಿಯಾದ್ರೆ ಆವಾಗ ಯಾರ ಮುಲಾಜಿಗೂ ನಮ್ಗೆ ಬೇಕಾಗಿದ್ದಿಲ್ಲ. ಅದು ಕಾಯ್ದೆ ಅಡಿಯಲ್ಲಿ, ಕಾನೂನಿನ ಅಡಿಯಲ್ಲಿ ಬಂದು ರೈತರ ಬೆಳೆದಿರುವಂತಹ ಬೆಳೆಗಳನ್ನ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಆ ಕಾಯ್ದೆ ಜಾರಿಯಾಗಬೇಕು ಅಂತೇಳಿ ನಮ್ಮ ಬೇಡಿಕೆ ಮತ್ತು ಹೋರಾಟ ಮುಂದುವರಿಯುತ್ತೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾನೆ. 7 ರೂಪಾಯಿ ಕ್ವಿಂಟಾಲ್ಗೆ ನೀಡಿ ರೈತರಿಗೆ ಮುಸ್ಲಿಂ ಜೋಳಕ್ಕೆ ನೀಡಿ ಖರೀದಿಸಬೇಕು ಅಂತೇಳಿ ನಾವು ಒತ್ತಾಯಿಸ್ತಾ ಏನಿವತ್ತು MIP ಅಡಿಯಲ್ಲಿ ರಾಜ್ಯ ಸರ್ಕಾರ ಏನು ತೀರ್ಮಾನ ಮಾಡಿದೆ ಅದನ್ನು ಸ್ವಾಗತಿಸಿ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾರೆ. ವತಿಯಿಂದ ಏನೊಂದು ಈ ಪತ್ರಿಕಾಗೋಷ್ಠಿಗೆ ಕರೆದಿದ್ದೀವಿ. ಎಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಜಿಲ್ಲೆಯ AKRS ಸಂಘಟನೆಯ ವತಿಯಿಂದ ಒಂದು ಬೃಹತ್ ಒಂದು ಪ್ರತಿಭಟನೆಯನ್ನ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಪ್ರತಿಭಟನೆ ಮಾಡಿದ್ವಿ. ಆ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಭಾಗದ ರೈತರಿಗೆ ಇವತ್ತು ಏನು ಈ ಒಂದು ವಿದ್ಯಮಾನದಲ್ಲಿ ಮೆಕ್ಕೆಜೋಳನ ಅತಿ ಹೆಚ್ಚು ನಮ್ಮ ಜಿಲ್ಲೆಯಲ್ಲಿ ಅನೇಕ ರೈತರು ಬೆಳೀತಾರೆ. ಅದಕ್ಕೆ ಒಂದು ಬೆಂಬಲ ಬೆಲೆ ಇರ್ಬೋದು ಏನೋ ಒಂದು ಕೊಡ್ತಾ ಇಲ್ಲ. ಈ ಸಂದರ್ಭದಲ್ಲಿ ಯೋಚನೆ ಮಾಡಿದಾಗ ಆ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು, ರೈತ ನಾಯಕರು ಆಗಿರ್ತಕ್ಕಂಥ ಸುಬ್ಬಾರೆಡ್ಡಿ ಅವರು ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂತಹ
ಸುಧಾಕರ್ ಸರ್ ಅವರು ಮಧ್ಯಪ್ರವೇಶಿಸಿ ಸರ್ಕಾರಕ್ಕೆ ರೈತರ ಪರವಾಗಿ ಹಾಗೂ ಜಿಲ್ಲಾಧಿಕಾರಿಗಳ ಪರವಾಗಿ ಸರ್ಕಾರಕ್ಕೆ ಒಂದು ಗಮನಕ್ಕೆ ತಂದು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸುಮಾರು 1.24 ಲಕ್ಷ ಕ್ವಿಂಟಲ್ ಗರಿಷ್ಠ ಒಂದು ಮೆಕ್ಕೆಜೋಳವನ್ನು ಖರೀದಿ ಮಾಡಬೇಕು ಅಂತ ಏನು ಒಂದು ಆದೇಶವನ್ನು ಸರ್ಕಾರದಿಂದ ಹೊರಡಿಸಿಕೊಟ್ಟಿದ್ದಾರೆ. ಹಾಗೂ ಅದೇ ರೀತಿಯಾಗಿ ಬಳ್ಳಾರಿ ಜಿಲ್ಲೆಗೂ ಕೂಡ ಈ ಮುಂಗಾರು ಕಾಲದಲ್ಲಿ ಅನೇಕ ಜನ ಮೆಕ್ಕೆಜೋಳ ಬೆಳೀತಾರೆ, ಅವ್ರಿಗೆ ಇದೊಂದು ತುಂಬ ಅನುಕೂಲ ಆಗ್ತದೆ. ಅದೇ ರೀತಿಯಾಗಿ ಮತ್ತೆ ಇವತ್ತು ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಒಂದು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇವೆ. ಅದೇ ರೀತಿಯಾಗಿ ಇವತ್ತು ಡಿ ಕೆ ಶಿವಕುಮಾರ್ ಸರ್ಕಾರ ಇವತ್ತು ರೈತರ ಪರವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಶಾಸಕರು ಸುಬ್ಬಾರೆಡ್ಡಿ ಅವರ ನೇತೃತ್ವದಲ್ಲಿ ಒಂದು ರೈತರ ಸಂಘ ನಮ್ಮ ಜಿಲ್ಲೆಯಲ್ಲಿ AKS ಅಂದರೆ ಅಖಿಲ ಕರ್ನಾಟಕ ರೈತರ ಸಂಘ ಅಂತ ಒಂದು ಸಂಘವನ್ನು ಸ್ಥಾಪಿಸಿದ್ರು. ಆ ಸ್ಥಾಪಿಸುವುದರ ಮುಖಾಂತರ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತೆ ನಮ್ಮ ತಾಲೂಕು ಎಲ್ಲ ಪದಾಧಿಕಾರಿಗಳು ಯುವ ಕಾಂಗ್ರೆಸ್ ವತಿಯಿಂದ ನಾವು ಈ ರೈತರು ಏನು ನಮ್ಮ ಒಳ್ಳೆ ಮಳೆ ಆಗಿದೆ ಈ ವರ್ಷ, ಈ ಒಳ್ಳೆ ಮಳೆ ಆಗಿರೋದ್ರಿಂದ ಬೆಳೆ ಚೆನ್ನಾಗಾಗಿದೆ. ಮುಸ್ಕಿನ ಜೋಳ ಜಾಸ್ತಿ ಬೆಳೆದಿದ್ದಾರೆ, ಅದಕ್ಕೆ ರೇಟು ಜಾಸ್ತಿ ಕಮ್ಮಿ ಆಗಿತ್ತು. ಕಮ್ಮಿ ಆಗಿರೋದ್ರಿಂದ ಎಲ್ಲ ನಮ್ಮ ಅಖಿಲ ಕರ್ನಾಟಕ ರೈತರ ಸಂಘದಿಂದ ನಮ್ಮ ಶಾಸಕರು ರಾಜ್ಯದ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಸಲ್ಲಿಸಿ ಜಿಲ್ಲಾಧಿಕಾರಿ ಅವರ ವತಿಯಿಂದ ಸಲ್ಲಿಸಿದ್ವಿ. ಅದು ಹೋದ್ಮೇಲೆ ಅವರು ಪರಿಗಣಿಸಿ ರೈತರು ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಜಾಸ್ತಿ ಬ್ಯಾಕ್ವರ್ಡ್ ಜಿಲ್ಲೆ, ನೀರು ಇಲ್ಲಿರೋಂಥ ಜಿಲ್ಲೆ, ಇಂಥ ಜಾಗದಲ್ಲಿ ರೈತರು ಕಂಗಾಲು ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಮ್ಮ ಒಂದು ಮುಖಾಂತರ ಅವರನ್ನು ಚರ್ಚಿಸಿ ನಮ್ಮ ಜಿಲ್ಲೆಗೆ 1,24,000 ಟನ್ ಜೋಳ ಕುಂಟಾಲನ್ನು ಖರೀದಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸರ್ಕಾರ ಅದಕ್ಕೆ ಒಂದು ರೇಟ್ ತಂತ್ರಾಂಶ ಮುಖಾಂತರ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಒಂದು ಪ್ರತಿ ರೈತರಿಗೆ ಸುಮಾರು 50 ಕ್ವಿಂಟಾಲ್ವರೆಗೂ ಖರೀದಿ ಮಾಡಲಿಕ್ಕೆ ಅವಕಾಶ ಸರ್ಕಾರ ಕೊಟ್ಟಿದೆ. ಸೊ ಆದ್ದರಿಂದ ಎಲ್ಲ ರೈತರು ನಮ್ಮ ತಾಲೂಕಿನಲ್ಲಿರುವಂತಹ ಮುಸ್ಲಿಂ ಜೋಳ ಬೆಳೆದಿರುವಂತಹ ಎಲ್ಲ ರೈತರು ಕೂಡ ಇದನ್ನ ಉಪಯೋಗಿಸ್ಕೋಬೇಕು ಸರ್ಕಾರದ ಈ ಒಂದು ಯೋಜನೆಯನ್ನ ಅಂತೇಳಿ ಮನವಿ ಮಾಡ್ತಾನೆ. ಕಳೆದ ಸರಿ ಬಾರಿ KMF ತಗೊಂಡಾಗ ಪ್ರಚಾರದ ಕೊರತೆಯಿಂದ ಸುಮಾರು ಜನ ರೈತರಿಗೆ ಗೊತ್ತಿರಲಿಲ್ಲ. ಆದರೆ ಈಗ ಮತ್ತೆ ಅದನ್ನು ನಿಲ್ಲಿಸೋಗಿದ್ರು, ರೈತರು ಯಾರು ಬರ್ತಾ ಇಲ್ಲ ಅಂತೇಳಿ. ಆದ್ರೆ ರೈತರು ಗಲಾಟೆ ಮಾಡಿದ್ಮೇಲೆ ಪ್ರತಿಭಟನೆಗಳು ಮಾಡಿದ್ಮೇಲೆ ಮತ್ತೆ ಸರ್ಕಾರ ಅವಕಾಶ ಕೊಟ್ಟಿದೆ. ಸೊ ಏನಿ ಸರ್ಕಾರ ಕೊಟ್ಟಿರುವಂತಹ ಅವಕಾಶವನ್ನು ಉಪಯೋಗಿಸಿಕೊಂಡು ಎಲ್ಲ ರೈತರು ತಕ್ಷಣ ನಮ್ಮ ತಾಲೂಕಿನ ಎಲ್ಲ ಮುಸ್ಲಿಂ ಜೋಳ ಬೆಳೆದಿರುವಂತಹ ರೈತರು ಕೂಡ APMCಗೆ ಹೋಗಿ ಪಾಣಿ ಮತ್ತು ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ತಗೊಂಡು ಹೋಗಿ ಅಲ್ಲಿ ನೋಂದಣಿ ಮಾಡಿಸ್ಕೊಂಡು ಅಲ್ಲಿಗೆ ಜೋಳವನ್ನ ರವಾನೆ ಮಾಡುವಂತ ಜೋಳವನ್ನು ಸಾಗಿಸುವಂತ ಕೆಲಸಕ್ಕೆ ಮುಂದಾಗಬೇಕು ಅಂತೇಳಿ ಮನವಿ. ಒಂದು ನಾವು ನೋಡಿದ್ವಿ ರಾಗಿ ಕನ್ನಡ ಒಂದ್ಸಲಿ ರಾಗಿ ಖರೀದಿ ಕನ್ನಡ ಸಮಸ್ಯೆ ಆಯಿತು. ಅದರಿಂದ ಅದನ್ನ ಮತ್ತೆ ಅದು ಎಲ್ಲೆಲ್ಲ ಹೋಯ್ತು. ಅದರಿಂದ ಈಗ APMC ಕೊಟ್ಟಿರೋದ್ರೆ APMC ಕೇಂದ್ರದಲ್ಲಿ ಸುಮಾರು ಕಟ್ಟಡಗಳು ತಗೊಂಡು ಸಾವಿರಾರು ತಗೊಂಡು ಸ್ಟಾಕ್ ಹಾಕ್ಬೇಕಲ್ವೇ, ಆ ಸ್ಟಾಕ್ ಆಗುವಂಥದ್ದು ಸಮಸ್ಯೆ ಆಗ್ತಾ ಇದೆ. ಅದರಿಂದ ಎಲ್ಲ APMC ಕೊಟ್ಟಿದ್ದಾರೆ. ನಾವು ರಾಜಾನಗುಡ್ಡ ಇಲ್ಲಿಂದ 100 ಕಿಲೋಮೀಟರ್ ಹೋಗ್ಬೋದು, 18 ಕಿಲೋಮೀಟರ್ ಬಾಯಲ್ಲಿ APMC. ಅದು ದೊಡ್ಡ ಸಮಸ್ಯೆ ಆಗೋದಿಲ್ಲ. ಮುಂದಿನ ದಿನದಲ್ಲಿ ತಾಲೂಕು ಪ್ರತಿ ತಾಲೂಕಿನಲ್ಲಿ ಖರೀದಿ ಕೇಂದ್ರ ತೆಗಿಬೇಕು ಅಂತೇಳಿ ಒತ್ತಾಯ ಪಡಿಸೋಣ. ಆದರೆ ಈಗ ಸದ್ಯಕ್ಕೆ APMC ಕೊಟ್ಟಿದ್ದಾರೆ, ಅಲ್ಲಿ ರೈತರು ಉಪಯೋಗಿಸ್ಕೋಬೇಕು.